ಹಾಯ್ ಗೆಳೆಯರೇ, ನಮಸ್ಕಾರ. ನಾನು ವಿನಯ್. ಒಂದು ದಿನ ನಾನು ಶಾಪಿಂಗ್ ಎಂದು ವಿಶಾಲ ಮಾಲ್ಗೆ ಹೋಗಿದ್ದೆ. ಅವತ್ತು ನಾನು ಎಲ್ಲಾ ಶಾಪಿಂಗ್ ಮುಗಿಸಿ ಇನ್ನೇನು ಹೊರಡಬೇಕು ಎನ್ನುವಷ್ಟರಲ್ಲಿ ಹಿಂದಿನಿಂದ ಯಾರೋ ನನ್ನನ್ನು ಕೂಗಿದಂತೆ ಆಯಿತು. ನಾನು ಹಿಂದಿರುಗಿ ನೋಡಿದಾಗ ಅಲ್ಲಿ ನನ್ನ ಅಪ್ಪನ ದೂರದ ಸಂಬಂಧಿ ಶಾರದಾ ಅತ್ತಿಗೆ ನಿಂತಿದ್ದರು. ಅವರನ್ನು ನೋಡಿ ನಾನು ಸುಮ್ಮನೆ ನಿಂತಿದ್ದೆ. ಆಗ ಅವರು, ಏನೋ ಇಲ್ಲಿ ನೀನು ಯಾವಾಗ ಬಂದೆ ಎಂದು ಕೇಳಿದಾಗ ನಾನು, ವಸ್ತು ಪೂರೈಕೆ ಸಲುವಾಗಿ ಬಂದಿದ್ದೆ. ನಿಮ್ಮನ್ನು ನೋಡಿರಲಿಲ್ಲ, ಬಹಳ ವರ್ಷ ಆಯ್ತಲ್ಲ, ಅದಕ್ಕೆ ಗುರುತು ಸಿಗಲಿಲ್ಲ ಎಂದು ಹೇಳಿದೆ. ಆಗ ಅವರು, ನಾನು ನಿನ್ನನ್ನು ನೋಡದೆ ತುಂಬಾ ವರ್ಷ ಆಗಿತ್ತು. ಇವಾಗ ತುಂಬಾ ಬೆಳೆದು ಬಿಟ್ಟಿದ್ದೀಯಾ, ಮುಖದಲ್ಲಿ ಕೂಡ ಬದಲಾಗಿದ್ದೀಯಾ ಎಂದು ಕೈ ಹಿಡಿದು ಮಾತನಾಡಿಸಿದರು. ಅವರನ್ನು ನೋಡಿದರೆ ಮೇನಕೆಯಂತೆ ಇದ್ದರು. ದುಂಡನೆಯ ಮುಖ, ವಯಸ್ಸು ಆಗಿದ್ದರೂ ಸಹ ಇನ್ನೂ ಚಿಕ್ಕವರಂತೆ ಕಾಣುತ್ತಿದ್ದರು. ಹಾಲಿನಂತಹ ಬಣ್ಣ. ಅವರನ್ನು ನೋಡೋಕೆ ಒಂದು ತರ ಖುಷಿಯಾಗಿತ್ತು. ಆದರೂ ಕೂಡ ಅವರಿಗೆ ಏನು ಎನಿಸಬಾರದು ಎಂದು ತಲೆಯನ್ನು ಕೆಳಗೆ ಹಾಕಿ ಮಾತನಾಡುತ್ತಾ ಇದ್ದೆ. ಆಗ ನಾನು, ಹೌದು, ನೀವು ಕೂಡ ಬದಲಾಗಿ ಬಿಟ್ಟಿದ್ದೀರಾ. ನೋಡೋಕೆ ಗುರುತೇ ಸಿಗುತ್ತಿಲ್ಲ. ನೀವು ಮೊದಲು ಸೀರೆ ಹಾಕಿಕೊಳ್ಳುತ್ತಿದ್ದೀರಿ, ಇವಾಗ ಕುರ್ತಾ ಹಾಕಿಕೊಳ್ಳುತ್ತಿದ್ದೀರಿ ಎಂದು ಕೇಳಿದಾಗ ಅವರು, ಹೌದು, ಇವಾಗ ಇಲ್ಲೇ ಬಟ್ಟೆ ಅಂಗಡಿಯಲ್ಲಿ ಇದ್ದೇನೆ ಎಂದು ಹೇಳಿದರು. ಅವರಿಗೆ ನಾನು ಸಿಕ್ಕಿದ್ದು ಬಹಳ ಖುಷಿಯಾಗಿತ್ತು. ನನಗೂ ಕೂಡ ಅವರನ್ನು ಕಂಡು ಖುಷಿಯಾಗಿತ್ತು. ಆಮೇಲೆ ಅಲ್ಲೇ ಕುಳಿತು ಸ್ವಲ್ಪ ಹೊತ್ತು ಮಾತನಾಡಿದ ಬಳಿಕ ನಾನು ಹೋಗ್ತೀನಿ ಎಂದು ಹೇಳಿದಾಗ ಅವರು, ಬಾರಪ್ಪ, ಇಲ್ಲೇ ಮನೆಯಿದೆ, ಅಲ್ಲಿಗೆ ಹೋಗೋಣ. ಮನೆಯಲ್ಲಿ ಅಡುಗೆ ಮಾಡಿದ್ದೇನೆ, ಊಟ ಮಾಡಿಕೊಂಡು ಹೋಗುವಂತೆಯೇ ಎಂದು ಹೇಳಿದರು. ನಾನು, ಇಲ್ಲ ಬೇಡ, ಲೇಟ್ ಆಗುತ್ತೆ ಎಂದು ಹೇಳಿದಾಗ ಅವರು, ನೋಡಪ್ಪ, ಮನೆಯಲ್ಲಿ ಒಬ್ಬಳೇ ಕೂತು ಊಟ ಮಾಡೋಕೆ ಬೇಜಾರು. ನನ್ನ ಮಗ ಅನಿಲ್ ಆಫೀಸಿಗೆ ಹೋಗಿದ್ದಾನೆ. ಯಜಮಾನರು ಕೂಡ ತೀರಿ ಅದೆಷ್ಟೋ ವರ್ಷ ಆಗಿದೆ. ನೀನು ಸುಮ್ಮನೆ ಊಟಕ್ಕೆ ಬಾ ಎಂದು ಗದರಿದರು. ನಾನು ಸರಿ ಎಂದು ಹೇಳಿ ಅವರ ಜೊತೆಗೆ ಮನೆಗೆ ಹೊರಟು ಹೋದೆ. ಆದರೆ ಒಂದು ಸರಿ ಹೀಗೆ ಹೋಗುವಾಗ ಅವರನ್ನು ಕಂಡು ಏನೇನೋ ವಿಚಾರಗಳು ಬರತೊಡಗಿದವು. ಮನೆ ಬಂದ ಕೂಡಲೇ ಅವರು, ಕುಳಿತುಕೋ, ನಾನು ಇವಾಗ ಬರ್ತೇನೆಯೇ ಎಂದು ಸೋಫಾ ಮೇಲೆ ಕೂರಿಸಿ ಒಳಹೋದರು. ನಾನು ಮನೆಯಲ್ಲಿ ಆ ಕಡೆ ಈ ಕಡೆ ನೋಡುತ್ತಿದ್ದಾಗ ಅವರು ಹೊರಗೆ ಬಂದರು. ಅವರನ್ನು ಕಂಡು ನಾನು ಕಣ್ಣು ಪಿಳಿಪಿಳಿ ಬಿಡತೊಡಗಿದೆ. ಯಾಕೆಂದರೆ ಅವರು ಬಿಗಿಯಾದ ಬಟ್ಟೆ ಧರಿಸಿದ್ದರಿಂದ ಎಲ್ಲವೂ ಮುಸುಕು ಮುಸುಕಾಗಿ ಕಾಣಿಸತೊಡಗಿತ್ತು. ಆಗ ಅವರು ನನಗೆ ಕುಡಿಯಲು ನೀರು ಕೊಟ್ಟು, ಇವಾಗಲೇ ಊಟ ಮಾಡ್ತೀಯಾ ಎಂದು ಪಕ್ಕದಲ್ಲಿ ಕುಳಿತರು. ಆಗ ನಾನು, ಇಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನಿ. ನಿಮ್ಮ ಜೊತೆಗೆ ಹಾಗೆ ಮಾತಾಡುತ್ತಾ ಕೂತ್ಕೊಂತೀನಿ. ಮಾತನಾಡದೆ ಬಹಳ ಬಹಳ ವರ್ಷ ಆಯ್ತಲ್ಲ ಎಂದು ಹೇಳಿದೆ. ಅವರು ಸರಿ ಎಂದು ಹೇಳಿದರು. ಆಗ ನಾನು, ಮತ್ತೆ ನಿಮ್ಮ ಅನಿಲ್ನ ಕೆಲಸ ಹೇಗೆ ನಡೆದಿದೆ ಎಂದು ಕೇಳಿದಾಗ ಅವರು, ಚೆನ್ನಾಗಿದ್ದಾನೆ, ಇವಾಗ ಅವನಿಗೆ ಪ್ರಮೋಷನ್ ಆಗಿದೆ ಎಂದು ಹೇಳುತ್ತಾ ನನ್ನ ಕಡೆಗೆ ನೋಡಿದರು. ಅವರನ್ನು ಪದೇ ಪದೇ ನೋಡಿದ ಕಾರಣ ಮತ್ತೊಬ್ಬ ಹೊರಗೆ ಬರೋಕೆ ಪ್ರಯತ್ನಿಸುತ್ತಿದ್ದ. ಆಗ ಅವರು ಅದನ್ನು ನೋಡಿ ನಸುನಗುತ್ತಾ, ನೀನೂ ತುಂಬಾ ಬದಲಾಗಿದ್ದೀಯಾ, ಅಲ್ಲದೆ ಬೆಳೆದು ದೊಡ್ಡವನಾಗಿದ್ದೀಯಾ ಎಂದರು. ಆಗ ನಾನು, ನೀವು ಅಷ್ಟೇ, ಮೊದಲಿಗಿಂತ ತುಸು ಜಾಸ್ತಿ ಚೆನ್ನಾಗಿ ಕಾಣಿಸುತ್ತೀರಿ. ನಿಮ್ಮಲ್ಲಿ ಕೂಡ ಹಲವಾರು ಬದಲಾವಣೆ ಕಾಣುತ್ತಿದೆ ಎಂದು ಹೇಳಿದೆ. ಆಗ ಅವರು ನಕ್ಕು ಸುಮ್ಮನಾದರು. ಆಗ ನಾನು, ಏನು, ಹೊಸ ಮಾವನನ್ನು ನೋಡಿದ್ದೀರಾ ಹೇಗೆ ಎಂದು ಸುಮ್ಮನೆ ಚುಡಾಯಿಸುತ್ತಾ ಕೇಳಿದಾಗ ಅವರು, ತೂ ಹೋಗಪ್ಪ, ಈ ವಯಸ್ಸಲ್ಲಿ ಇದೇನು, ನನಗೆ ಇವಾಗ 42 ವರ್ಷ ವಯಸ್ಸು, ಮುದುಕಿಯಾಗುವ ವಯಸ್ಸಲ್ಲಿ ಇದೆಲ್ಲ ಸರಿ ಹೋಗಲ್ಲ ಎಂದರು. ಆಗ ನಾನು, ಇಷ್ಟು ಖುಷಿಯಾಗಿ ಇದ್ದೀರಾ ಎಂದು ಕೇಳಿದಾಗ ಅವರು, ಇಲ್ಲ, ಅನಿಲ್ನ ತಂದಿದ್ದು ಮನೆಯಲ್ಲಿ ಇರ್ತೀನಿ ಅಂತ ಹಾಕ್ತೀನಿ ಎಂದು ಹೇಳಿದರು. ಆಗ ನಾನು, ಏನೋ ಚೆನ್ನಾಗಿ ಕಾಣಿಸ್ತೀರಾ ಅಂತ ಹಾಗೆ ಕೇಳಿದ್ದು ಎಂದು ತುಸು ನಕ್ಕುಬಿಟ್ಟೆ. ಆಮೇಲೆ ಅವರು, ಸರಿ, ನಿನ್ನ ಹಣದ ವಸ್ತು ಪೂರೈಕೆಯೆಲ್ಲ ಹೇಗೆ ನಡೆಯುತ್ತಿದೆ, ಹೇಗಿದೆ ನಿನ್ನ ಎಲ್ಲಾ ಕೆಲಸ ಎಂದು ಕೇಳಿದರು. ಆವಾಗ, ಏನಿಲ್ಲ, ಕೆಲಸ ಅಷ್ಟಕ್ಕಷ್ಟೇ ನಡೀತಾ ಇದೆ, ಯಾಕಂದರೆ ಇವಾಗ ಕಲೆಕ್ಷನ್ ಜಾಸ್ತಿ ಆಗ್ತಾ ಇಲ್ಲವೇ ಎಂದು ಹೇಳಿದೆ. ಆವಾಗ ಅವರು, ಯಾಕೆ ಎಂದರು. ಎಲ್ಲರೂ ಹೆಚ್ಚಾಗಿ ಆನ್ಲೈನ್ನಲ್ಲೇ ತಮಗೆ ಬೇಕಾಗಿದ್ದು ತರಿಸುತ್ತಾರೆ ಅಲ್ವಾ, ಹಾಗಾಗಿ ಸ್ವಲ್ಪ ಮಾರುಕಟ್ಟೆ ಕುಸಿತ ಕಂಡಿದೆ ಎಂದು ಹೇಳಿದೆ. ಆಗ ಅವರು, ಸರಿಯಾಯಿತು ಬಿಡು, ಮತ್ತೆ ನಿನಗೆ ಮದುವೆ ಯಾವಾಗ ಎಂದು ನನ್ನನ್ನು ಕೇಳಿದರು. ಆಗ ನಾನು, ಇವಾಗ ಏನಿಲ್ಲ, ಸದ್ಯಕ್ಕೆ ನಿಮ್ಮ ಹಾಗೆ ಯಾರೂ ಸಿಗದಿಲ್ಲ, ಸಿಕ್ಕರೆ ಬಿಡೋದಿಲ್ಲ ಎಂದು ಹೇಳಿದೆ. ಆಗ ಅವರು, ನನ್ನ ಹಾಗೆ ಇರೋ ಎಂದರೆ ಎಂದು ಕುತೂಹಲದಿಂದ ಕೇಳಿದರು. ಆಗ ನಾನು, ನಿಮ್ಮ ಹಾಗೆ ಚೆನ್ನಾಗಿ ಇರುವರು, ಯುವಾಗಿ ಇರುವರು, ನೀಟಾಗಿಯೇ ಎಂದು ರಾಗ ಎಳೆಯತೊಡಗಿದೆ. ಆಗ ಅವರು, ಯಾಕೋ ರಾಗ ಎಳೆಯುತ್ತಾ ಇದ್ದೀಯಾ, ಹೇಳು, ಪರವಾಗಿಲ್ಲ ಎಂದರು. ಆಗ ನಾನು, ನಿಮ್ಮ ಹಾಗೆ ಎಲ್ಲ ಚೆನ್ನಾಗಿ ಇರೋರು ಎಂದು ಹೇಳಿ ತಲೆ ಕೆಳಗೆ ಹಾಕಿದೆ. ಆಗ ಅವರು, ಏನೋ ನೀನು ನನ್ನ ಹಾಗೆ ಎಂದರೆ ಎಂದು ಒಳಗೊಳಗೆ ಸಂತೋಷದಿಂದ ಕೇಳ್ತಾ ಇದ್ದರು. ಆಗ ನಾನು, ಹಾಗಲ್ಲ, ಒಟ್ಟಾರೆಯಾಗಿ ನಿಮ್ಮ ಹಾಗೆ ಇರಬೇಕು, ನೋಡೋಕೆ ಚೆನ್ನಾಗಿ ಇದ್ದರೆ ಸಾಕು ಎಂದು ಹೇಳಿದೆ.
ಹೀಗೆ ಕೂತಾಗ ಅವರು ನನ್ನ ಕಡೆಗೆ ತಿರುಗಿ ಕೂತರು. ಆಗ ಲೈಟಿನ ಬೆಳಕಿನಲ್ಲಿ ಅವರ ಸೌಂದರ್ಯ ಸ್ವಲ್ಪ ಸ್ವಲ್ಪ ಕಾಣಿಸತೊಡಗಿದವು. ಆಗ ನಾನು ಅದನ್ನು ನೋಡಿದೆ. ನಾನು ಮನಸ್ಸಲ್ಲೇ ಬೇಡ, ಹಾಗೆ ಬೇಡ ಎಂದು ಸುಮ್ಮನೆ ಬೇರೆಡೆ ತಿರುಗಿದೆ. ಆಮೇಲೆ ಅವರು, ಸರಿಯಾಯಿತು ಬಿಡಪ್ಪ, ಊಟ ಮಾಡೋಣ ಬಾ ಎಂದು ಹೇಳಿದರು. ನಾನು ಸರಿ ಎಂದು ಹೇಳಿದೆ. ಹೀಗೆ ಇಬ್ಬರು ಊಟಕ್ಕೆ ಕುಳಿತಾಗ ನಾನು, ಶಾಪಿಂಗ್ ಮಾಲ್ನಲ್ಲಿ ಎಲ್ಲರೂ ನಿಮ್ಮನ್ನು ನೋಡ್ತಾ ಇದ್ದರು ಗೊತ್ತಾ ಎಂದಾಗ ನನ್ನ ಮಾತಿಗೆ ಅವರಿಗೆ ಒಳಗೊಳಗೆ ಖುಷಿಯಾಗಿದ್ದರು ಸಹಿತ. ಏನೋ ನನಗೆಲ್ಲ ಇದೆಲ್ಲ ಯಾಕೆ ಬೇಕು ಎಂದು ಸುಮ್ಮನೆ ಊಟಕ್ಕೆ ಬಡಿಸಿದರು. ಹೀಗೆ ನಾನು ಊಟಕ್ಕೆ ಕೂತಾಗ ಅವರು ನನಗೆ ಬಡಿಸಲು ಬಂದಾಗ ಅವರ ಸೌಂದರ್ಯವನ್ನು ಕಂಡು ಗಾಬರಿಯಾಗಿ ಬಿಟ್ಟೆ. ಅದೆಷ್ಟು ಸುಂದರವಾಗಿದ್ದವು. ಅದನ್ನು ನೋಡಿಯೇ ನನಗೆ ಒಂಥರ ಎಣಿಸುತ್ತಿತ್ತು. ಆಮೇಲೆ ನಾನು ಹೇಗೋ ಊಟ ಮಾಡಿದೆ. ಆಮೇಲೆ ಅವರೂ ಕೂಡ ಊಟಕ್ಕೆ ಕುಳಿತರು. ಅಲ್ಲಿಯವರೆಗೆ ಏನೇನೋ ನೋಡಿದ್ದ ನಾನು ವಿಶ್ರಾಂತಿ ಕೊಠಡಿಗೆ ಹೋಗಿ ಸ್ವಲ್ಪ ಸ್ವಸಮಾಧಾನ ಮಾಡಿಕೊಂಡಾಗ ನನಗೆ ಸಮಾಧಾನ ಎನಿಸಿತು. ಆಮೇಲೆ ನಾನು ಹೋಗುವಾಗ ಈ ಕಡೆಗೆ ಬಂದರೆ ಆಗ ಬರುತ್ತಾ ಇರುವೆ ಎಂದರು. ಹೀಗೆ ಹೋಗುವಾಗ ನನ್ನ ಫೋನ್ ನಂಬರ್ ಕೂಡ ಪಡೆದುಕೊಂಡರು. ಹೀಗೆ ನಾವು 3-4 ತಿಂಗಳು ಚಾಟಿಂಗ್ ಮಾಡಿದ ಬಳಿಕ ಆ ತರಹದ ಜೋಕ್ ಶೇರ್ ಮಾಡ್ತಾ ಇದ್ದೆವು. ಅವರು ಕೂಡ ಅದಕ್ಕೆ ಏನು ಎನ್ನುತ್ತಿರಲಿಲ್ಲ. ಹೀಗೆ ಒಂದು ದಿನ ಅವರು ನನಗೆ ಕಾಲ್ ಮಾಡಿ, ನಾಳೆ ಅನಿಲ್ ವಿದೇಶಕ್ಕೆ ಹೋಗ್ತಾ ಇದ್ದಾನೆ. ನೀನು ಹೇಗಿದ್ರು ಇಲ್ಲೇ ವಸ್ತು ಪೂರೈಕೆಗೆ ಬರ್ತೀಯಾ, ಇಲ್ಲೇ ಇದ್ದು ಬಿಡು. ನಿಮ್ಮ ಅಮ್ಮನಿಗೆ ಹೇಳ್ತೀನಿ ಎಂದರು. ನಾನು ಸರಿ ಎಂದು ಹೇಳಿದೆ. ಆದರೆ ಈ 3-4 ತಿಂಗಳಲ್ಲೇ ನಾವಿಬ್ಬರು ಗೆಳೆತನ ಮಾಡಿಬಿಟ್ಟಿದ್ದೆವು, ಅಲ್ಲದೆ ಏನೇನೋ ಮಾತಾಡಿಕೊಂಡಿದ್ದೆವು. ಅದರಂತೆ ನಾನು ಅವರ ಮನೆಗೆ ಮರುದಿನ ಹೋದಾಗ ಅವರನ್ನು ಕಂಡು ಗಾಬರಿಯಾಗಿದ್ದೆ. ಏಕೆಂದರೆ ಇಡೀ ಮನೆಯನ್ನು ಅವರು ಲೈಟಿನಿಂದ ಸಿಂಗರಿಸಿದ್ದರು. ಅದನ್ನು ನೋಡಿ ಖುಷಿಯಾಗಿತ್ತು. ಆಮೇಲೆ ಅವತ್ತು ಇಬ್ಬರೂ ಕೂಡಿ ಅಲ್ಲಿಯೇ ಊಟ ಮಾಡಿದೆವು. ಹೀಗೆ ಊಟವಾದ ಬಳಿಕ ಮಲಗಲು ಸಿದ್ಧವಾದಾಗ ಅವರು ಒಳಗೆ ಹೋಗುತ್ತಿದ್ದರು. ಆಗ ನಾನು ಅವರಿಗೆ ನಿಲ್ಲುವಂತೆ ಹೇಳಿ, ಇದೆಲ್ಲ ಏನು ಎಂದು ಕೇಳಿದೆ. ಅವರು ಸುಮ್ಮನೆ ನನ್ನ ಖುಷಿಗೆಯೇ ಎಂದರು. ಆದರೆ ಚಾಟಿಂಗ್ನಲ್ಲಿ ಅವರ ಭಾವನೆಗಳು ನನಗೆ ಅರ್ಥವಾಗಿದ್ದವು. ನಾನು ನಿಧಾನವಾಗಿ ಆ ಬೆಳಕಿನಲ್ಲಿಯೇ ಅವರ ಜೊತೆಗೆ ಆ ಕೆಲಸವನ್ನು ಮಾಡಿಬಿಟ್ಟೆ. 3-4 ತಿಂಗಳಿನಿಂದ ಮಾಡಬೇಕು ಎಂದುಕೊಂಡಿದ್ದ ಕೆಲಸವನ್ನು ಇಬ್ಬರೂ ಕೂಡಿ ಮಾಡಿ ಖುಷಿಪಟ್ಟೆವು. ಆಮೇಲೆ ಅವರು ಅದೆಷ್ಟೋ ವರ್ಷಗಳ ಬಳಿಕ ಕೆಲಸ ಮಾಡಿದ್ದರಿಂದ ನನಗೆ ಸಂತೋಷವಾಗಿದೆ. ನನಗೆಲ್ಲ ಇದು ಕನಸು ಎಂದು ಎನಿಸುತ್ತಿದೆ ಎಂದು ಆನಂದ ಬಾಷ್ಪ ಸುರಿಸಿದರು. ಆಗ ನಾನು ಅವರನ್ನು ಸಮಾಧಾನ ಮಾಡಿದೆ. ಕೊನೆಗೆ ಅನಿಲ್ ಬರುವವರೆಗೆ ನಾವಿಬ್ಬರೂ ಅದೇ ಲೈಟಿನಲ್ಲಿ ನಾವು ಕೆಲಸ ಮಾಡುತ್ತಿದ್ದೆವು. ಅವರ ಖುಷಿಗೆ ಪಾರವೇ ಇರಲಿಲ್ಲ. ದಿನದಿಂದ ದಿನಕ್ಕೆ ನಾನು ಕೂಡ ಹೆಚ್ಚಿಗೆ ಕೆಲಸ ಮಾಡುತ್ತಿದ್ದೆ. ಅವರು ಅದನ್ನು ಕಂಡು ಆನಂದ ಪಡುತ್ತಿದ್ದರು. ಹೀಗೆ ಕೆಲ ದಿನಗಳವರೆಗೆ ನಮ್ಮ ಗೆಳೆತನ ಮುಂದುವರೆದಿತ್ತು. ಆದರೆ ಅವರು ಒಂದು ದಿನ ಇದ್ದಕ್ಕಿದ್ದಂತೆ ಹೋಗಿಬಿಟ್ಟರು. ಆಮೇಲಿಂದ ನಾನು ಸ್ವಲ್ಪ ದಿನ ಒಂಟಿಯಾಗಿದ್ದೆ. ಗೆಳೆಯರೇ, ಇಂತಹ ಕಾಲ್ಪನಿಕ ಘಟನೆ ಕತೆಗಳಂತೆ ನಿಜ ಜೀವನದಲ್ಲಿ ಮಾಡಿದೆ ಆದಲ್ಲಿ ಜೀವ ಮತ್ತು ಜೀವನಕ್ಕೂ ತೊಂದರೆಯಾಗುತ್ತದೆ. ಹಾಗಾಗಿ ಇಂತಹ ಕಾಲ್ಪನಿಕ ಕತೆಗಳಿಗೆ ಪ್ರಾಮುಖ್ಯತೆ ನೀಡಬಾರದು. ಉತ್ತಮ ಸದ್ಗುಣ ಜೀವನ ನಡೆಸಬೇಕು. ಜೊತೆಗೆ ನಮ್ಮ ಬದುಕನ್ನು ಹಸನಾಗಿಸುವ ಕತೆಗಳನ್ನು ಓದಿ ಸ್ಫೂರ್ತಿಯನ್ನು ಪಡೆಯಬೇಕು. ಗೆಳೆಯರೇ, ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.